ಎಲ್ಲ ಕೈ ಮುಗಿರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. अन्नदाता सुखना भवन्तु अन्नदाता सुखना भवन्तु आरोग्य भाग्य आरोग्य भाग्य अन्नपूर्ण सूर्य नमः अन्नपूर्ण सूर्य नमः ಔಟ ಮಾಡಿ. ಎಲ್ಲ ಲೈವ್ಗೆ ಜಾಯ್ನ್ ಆಗಿ ನನ್ನ ಅಣ್ಣ ತಮ್ಮದಿರೇ, ಅಕ್ಕ ತಂಗಿರೇ, ಕರ್ನಾಟಕ ಜನರೇ, ನನ್ನ ಫಾಲೋವರ್ಸ್, ಡಾರ್ಲಿಂಗ್ ಡಾರ್ಲಿಂಗ್ ಏನ್ ಸಮಾಚಾರ? ತಿನ್ನು, ಬಾಯಿಗೆ ಹಾಕೋ, ಏನು ಇಲ್ಲ ಅದ್ರಾಗೆ. ಎಲ್ಲ ಲೈವ್ಗೆ ಜಾಯ್ನ್ ಆಗಿ ನನ್ನ ಅಣ್ಣ ತಮ್ಮದಿರೇ, ಅಕ್ಕ ತಂಗಿರೇ, ಫಾಲೋವರ್ಸೇ, ನನ್ನ ಸ್ನೇಹಿತರು, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿಕೊಡಿ ದಯವಿಟ್ಟು. ಹೆಂಗೈತೆ ಊಟ? ಊಟ ಹೆಂಗೈತೆ? ಚೆನ್ನಾಗೈತಾ? ಹನ್ಮಕ್ಕ ಹೆಂಗೈತೆ ಊಟ? ಚೆನ್ನಾಗೈತಾ? ಜಕ್ಕಿ ಹೆಂಗೈತಪ್ಪ ಊಟ? ರವಣ್ಣವ್ರೆ ಹೆಂಗೈತೆ? ಚೆನ್ನಾಗೈತೆ. ಏನೇನು ಆಮೇಲೆ ಹೆಂಗೈತೆ? ಚೆನ್ನಾಗೈತಾ? ಕನ್ನೇಲಾಲ್ ಹೆಂಗೈತೆ ಊಟ? ಯಜಮಾನ್ರೆ ನೋಡಿ ಸ್ನೇಹಿತರೆ, ಪಾಪ ಇವ್ರಿಗೆ ಕಣ್ಣು ಕಾಣಲ್ಲ ನೋಡಿ. ಪಾಪ ಯಾರು ಗೊತ್ತಿದ್ರೆ ನಮ್ಗೆ ಕರೆ ಮಾಡಿ, ನಮ್ಮ ಹೆಲ್ಪ್ಲೈನ್ ನಂಬರ್ಗೆ. ನೋಡಿ ಪಾಪ ಈ ವ್ಯಕ್ತಿಯ ಮಕವನ್ನ ತೋರಿಸ್ತೀನಿ, ದಯವಿಟ್ಟು ಇವರು ಕುಟುಂಬಸ್ಥರು ಯಾರಾದರೂ ಬಂದರೆ ಪಾಪ ಕರ್ಕೊಂಡೋಗ್ಲಿ. ಫ್ಯಾಮಿಲಿ ಬರ್ಬೇಕಾದ್ರೆ ಒಂದು ಆಧಾರ್ ಕಾರ್ಡು ಜೆರಾಕ್ಸ್ ತಗೊಬನ್ನಿ, ಇವ್ರದ್ದು ಆಗಲಿ ಅವ್ರದ್ದು, ಇಬ್ಬರದು ತಗೊಬಂದು ಕರ್ಕೊಂಡೋಗ್ಬೋದು, ಕಳಿಸ್ಕೊಡ್ತೀನಿ. ನೋಡಿ ಪಾಪ. ಅಣ್ಣ ನಿಮ್ಮ ಹೆಸರು? ಅಣ್ಣಯ್ಯ. ಯಾವ ಊರು ಅಣ್ಣಯ್ಯ? ಮೈಸೂರು ಹತ್ರ ಚಾಮರಾಜ್ ಮೊಹಲ್ಲ. ನಿಮ್ಗೆ ಅಣ್ಣ ತಮ್ಮ ಅಕ್ಕ ತಂಗಿ? ತಮ್ಮ ಒಬ್ಬ.
ನಿಮಗೆ ಮದುವೆ ಆಗಿದೆಯಾ? ಯಾಕೆ? ತಮ್ಮನ ಹೆಸರು? ಜಗದೀಶ ಅಂತ. ನಿಮ್ಮ ತಂದೆ ಹೆಸರು? ಮರಿಯಪ್ಪ. ಹಾ ನೋಡಿ ಅಲ್ಲಿ ಕಿತ್ತಾಡ್ತಾವ್ರೆ. ಹೌದಾ? ನೋಡಿ ಸ್ನೇಹಿತರೆ, ದಯವಿಟ್ಟು ಎಲ್ಲಾರು ಒಂದೊಂದ್ ತರ ಪಾಪ ನೋಡಿ ಇಬ್ರು ಊಟಕ್ಕೆ ಕಿತ್ತಾಡ್ತಾವ್ರೆ. ಅಣ್ಣ ಬೇಗ ಬೇಗ ತಿನ್ಬಿಟ್ರು, ಅವರು ಸ್ಲೋ ಕಿತ್ತಾಡ್ತಾವ್ರೆ ಪಕ್ಕ ಪಕ್ಕ. ಅಣ್ಣ ಏನಣ್ಣ ಅದು ದಾರ ಕೈಗೆ ಬಿಚ್ಚಣ? ಬಿಚ್ಚಣ? ಯಾರಣ್ಣ ಕೊಟ್ಟವ್ರ ಕೈ? ಅಲ್ಲ ರೀ, ಕಾಲ್ಗೇನೋ ಓಕೆ, ಕೈಗೇನಕ್ಕೆ? ಓ, ಅದು ದಾರ ಕಟ್ಬಿಟ್ರೆ ಸುಸ್ತು ಕಮ್ಮಿ ಆಗೋತದಾ? ಹಾ, ಯಾರಣ್ಣ ಹೇಳ್ದವ್ರು? ಅಯ್ಯಪ್ಪ, ಎಲ್ಲಿಗೆ? ಹೊಟ್ಟೆ ಕಟ್ತಿದ್ರು? ಕೈ ಕಟ್ತಿದ್ರಾ? ಅದಕ್ಕೆ ನೀನ್ ಬಟ್ಟಿ ದಾರ ಕಟ್ಕೊಂಡ್ಬಿಟ್ಟಿದ್ಯಾ? ಎಲ್ಲಿಂದ ತಂದೆ? ಎಲ್ಲಿ? ಹೌದಾ? ಬಿಚ್ಚೋದೇನು? ಆಮೇಲೆ ಬಿಚ್ಚಿ ಅಂತ ಬಿಡೋದು ಊಟ ಮಾಡಿದ್ಮೇಲೆ, ಸರಿನಾ? ಸ್ನೇಹಿತರೆ ನೋಡಿ, ನಮ್ಮ ಕಷ್ಟ ಟೈಟ್ಲ್ ಹಾಕಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಕರ್ನಾಟಕ ಜನರು, ನಮ್ಮ ನೆಲಮಂಗಲ ತಾಲೂಕಿನ ಗಣ್ಯ ವ್ಯಕ್ತಿಗಳು ದಯವಿಟ್ಟು ಸಪೋರ್ಟ್ ಮಾಡಿ. ಆಶ್ರಮ ಖಾಲಿ ಮಾಡಬೇಕು. ಎಲ್ಲಿ ಜಾಗ ಹುಡ್ಕೋದು, ಎಲ್ಲಿ ಏನು ಮಾಡೋದು ತಲೆನೇ ಓಡ್ತಾ ಇಲ್ಲ. ಡಾರ್ಲಿಂಗು ಹೆಂಗೈತೆ ಡಾರ್ಲಿಂಗು? ಯಾವಾಗ ಮದ್ವೆ ಆತೀಯ ಡಾರ್ಲಿಂಗು? ಬೆಳ್ಳಿ ಚೆಂಬ ಯಾವಾಗ ತರನ? ಯಾವಾಗ ತರನ? ನಾಳೆ ಕಳಿಸ್ಕೊಡ್ತೀನಿ, ತಗೊಬರಿ ಅಂತೆ. ಕಳಿಸ್ಕೊಡ್ತೀನಿ. ಬೆಳ್ಳಿ ಚೆಂಬ ತಗೊಬಂದಿ ಆತಿ ಯಾವಾಗ? ತಟ್ಟೆನಾ? ಚೊಂಬೆ ಹೇಳಿದೆ ಫಸ್ಟು, ಗ್ಯಾಪ್ನ ಬಂತ? ನೀನ್ ಕೇಳಿದ್ ಬೆಳ್ಳಿ ಚೊಂಬು, ಈಗ ತಟ್ಟೆ ಕೇಳ್ತಾ ಇದೆಯಾ? ಕಾಲ್ ಬೇರೆ ತೊಳಿತೀಯಾ? ಅದು ಯಾವ ತಟ್ಟೆಯಲ್ಲಿ? ಬೆಳ್ಳಿ? ಅಯ್ಯೋವಾ, ಸ್ಟೀಲ್ ತರಕ್ಕೆ ದುಡ್ಡಿಲ್ಲ ಸುಮ್ಮನೆ ನನ್ನ ಹತ್ರ. ಭಯ್ಯ, ಎಲ್ಲಾರ್ಗು ಒಂದೊಂದು ಸ್ಪೂನು ಹಾಕು ಎಲ್ಲಾರ್ಗು. ಚೆಲ್ಬೇಡ ಭಯ್ಯ, ಅನ್ನ ಚೆಲ್ಬೇಡ. ನೋಡಿ ಸ್ನೇಹಿತರೆ, ನಮ್ಮ ಅರಮನೆ ಇದು, ಜನಸೇವಕ ನಿರಾಶ್ರಿತರ ಆಶ್ರಮದ ಅರಮನೆ. ನೋಡಿ, ಇದು ಖಾಲಿ ಮಾಡಬೇಕು, ಖಾಲಿ ಮಾಡಿಕೊಡ್ತೀನಿ. ಜಾಗನ ಹುಡುಕ್ತಾ ಇದ್ದೀನಿ, ಎಲ್ಲಿ ಕೊಡ್ತಾರೋ, ಈ ದೇವರು ದಾರಿ ಎಲ್ಲಿ ದೀಪ ತೋರಿಸ್ತಾರೋ ಗೊತ್ತಿಲ್ಲ, ಅಲ್ಲೋಗಿ ಹಚ್ತೀನಿ ದೇವ್ರಿಗೆ ಊದ್ಗಡ್ಡಿ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ದೇವರ ಹತ್ರ ಆದಷ್ಟು ಬೇಡ್ಕೊಳ್ಳಿ, ನನ್ನ ಫಾಲೋವರ್ಸು ಆದಷ್ಟು ಬೇಗ ಜಾಗ ಸಿಗಲಿ ಅಂತ. ನಾನು ದಿನನಿತ್ಯ ಎಲ್ಲ ದೇವರ ಹತ್ರನೂ ಬೇಡ್ತಾ ಇದ್ದೀನಿ, ಭೇದ ಭಾವ ಇಲ್ಲ. ಎಲ್ಲ ದೇವರ ಹತ್ರನೂ ಬೇಡ್ತಾ ಇದ್ದೀನಿ, ಆದಷ್ಟು ಬೇಗ ಜಾಗ ಸಿಗಲಿ. ನಮ್ಮ ತಾಯಿ ಹತ್ರ, ನಮ್ಮ ತಂದೆ ಹತ್ರ, ಎಲ್ಲ ಗುರು ಹಿರಿಯರ ಹತ್ರ, ಎಲ್ಲರ ಹತ್ರ ಬೇಡ್ತಾ ಇದ್ದೀನಿ. ಇಂಥವ್ರಿಗೆ ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ ಪ್ರಾಮಾಣಿಕವಾಗಿ. ಬಿಲ್ಡಿಂಗ್ ಬಾಡಿಗೆ ಪಡೆದು ಈ ಬಿಲ್ಡಿಂಗು ಕೂಡ ಖಾಲಿ ಮಾಡಿಕೊಡ್ಬೇಕು. ಕಂಡೀಷನಾಗಿ ಹೇಳ್ಬಿಟ್ಟಿದ್ದಾರೆ ಖಾಲಿ ಮಾಡಿಕೊಡಿ ಅಂತ.
ಪಾಪ ಕೊಟ್ಟಿದ್ದಾರೆ ಆ ದಿನ ನಮಗೆ ಕಷ್ಟ ಅಂದಾಗ ಕೊಟ್ಟಿದ್ದಾರೆ. ಅವ್ರನ್ನ ಈಗ ದೂಡಬಾರ್ದು ನಾವು. ಒಳ್ಳೇದಾಗ್ಲಿ ಅವ್ರಿಗೂ. ತಾತ ಹೆಂಗೈತೆ ತಾತ? ಚೆನ್ನಾಗೈತಾ? ಹುಷಾರಾಗಿದ್ಯಾ? ಆ ಚೆನ್ನಾಗಿದ್ಯಾ? ಇವ್ರು ಗೊತ್ತಲ್ಲ ಸ್ನೇಹಿತರೆ, ಆಸ್ಪತ್ರೆಯಲ್ಲಿ 15 ದಿನ ಇದ್ರು. ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆ IC ರೂಮಲ್ಲಿ ಉಸಿರಾಟದ ತೊಂದರೆಯಿಂದ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ವಿ. ರಾಮಚಂದ್ರಪ್ಪ ಅಂತ ತಾತ ಪಾಪ ನೋಡಿ, 74 ವರ್ಷ ತಾತಂಗೆ. ಮಕ್ಕಳು ಎಲ್ಲಿದ್ದಾರೋ, ಫ್ಯಾಮಿಲಿ ಎಲ್ಲಿದ್ದಾರೋ, ಇವ್ರಿಗೆಲ್ಲರಿಗೂ ಅಷ್ಟೇ. ಮಕ್ಕಳು ಎಲ್ಲಿದ್ದಾರೋ, ಫ್ಯಾಮಿಲಿ ಎಲ್ಲಿದ್ದಾರೋ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿದ್ದಾರೋ ಗೊತ್ತಿಲ್ಲ. ಇವರೇ ನನಗೆ ಅಪ್ಪ ಅಮ್ಮ, ಇವರೇ ನನಗೆ ಅಣ್ಣ ತಂಗಿ ಅಕ್ಕ ತಂಗಿ. ಇಂಥವ್ರ ಜೊತೆ ಒಂದು ಸೇವೆನ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪೇಮೆಂಟ್ ಆಶ್ರಮ ಅಲ್ಲ. ದಯವಿಟ್ಟು ಕರ್ನಾಟಕ ಜನರು, ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸಪೋರ್ಟ್ ಮಾಡಿ ಪ್ಲೀಸ್. ಕೈ ಮುಗಿದು ಬೇಡ್ತಾ ಇದ್ದೀನಿ. ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಫಾಲೋ ಬಟನ್ ಒತ್ತಿ. ದಯವಿಟ್ಟು 10 ಜನರಿಗೆ ಶೇರ್ ಮಾಡಿ. ವಿಡಿಯೋನ ಶೇರ್ ಮಾಡೋದ್ರಿಂದ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ಕೈಲಾದ 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಎಷ್ಟಾದ್ರೂ ಆಗಲಿ ಸಹಾಯ ಮಾಡಿ ದಯವಿಟ್ಟು. ಬಲವಂತ ಇಲ್ಲ. ಕಲ್ಸ್ರಿ, ಎಲ್ಲ ಕಲ್ಸ್ಕೊಂಡ್ ತಿನ್ರಿ. ಚಟ್ನಿ ಮಿಕ್ಸ್ ಮಾಡಿ. ಚಟ್ನಿ ಅದು ಇವತ್ತು ಅನ್ನ ಚಟ್ನಿ. ಏನು ಹೇಳಿ, ಅವಾಗಲೇ ಬಿಸಿಬೇಳೆ ಬಾತು, ಉಪ್ಪಿಟ್ಟು ತಿಂದಿದ್ರಾ? ಹಾಗೆ ಮತ್ತೆ ಇನ್ನೊಂದು ಎಸ್ಪಿಟಿ ಏನದು, ಕೇಸರಿ ಬಾತು. ಈಗ ಅನ್ನ ಚಟ್ನಿ, ಗಟ್ಟಿ ಚಟ್ನಿ, ಅನ್ನ. ರೈಸ್ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಣ್ಣ ಇವತ್ತು? ರೈಸ್ ಕಮ್ಮಿ ಆಯ್ತು ಜಾಸ್ತಿ ಆಯ್ತಾ? ಕರೆಕ್ಟ್ ಆಗಿಲ್ವಾ? ಜಾಸ್ತಿನೇ ಆಯ್ತಲ್ವಾ? ನೀವು ಕೂಡ ಬಂದು ಸೇವೆನ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ. ಕರ್ನಾಟಕ ಜನರು, ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ನೀವು ಕೂಡ ನಿಮ್ಮ ಕೈಲಾಗುವ ಒಂದೊಂದು ಏನಾದರೂ ಒಂದು ಇಲ್ಲಿ ಬಂದು ಅಡುಗೆ ಮಾಡೋದು ಅಥವಾ ಅಡುಗೆ ಊಟ ಬಡಿಸೋದು, ಇಲ್ಲ ನಿಮ್ಮ ಕೈಲಾಗುವ ಊಟದ ವ್ಯವಸ್ಥೆ ಮಾಡ್ಬೋದು. ಅಪ್ಪ ರೈಸ್ ಬೇಡವಾ? ಯಾಕೆ? ಅನ್ನನೋ ಚಟ್ನಿ ಇವತ್ತು ಅಣ್ಣ ಒಂದ್ ಸ್ವಲ್ಪ ಅಂತ ಹಾಕೋಣ. ಥ್ಯಾಂಕ್ ಯು. ಯಾರ್ಯಾರು ವಿಡಿಯೋ ನೋಡಿದ್ರಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಆಶ್ರಮ ಕೂಡ ಖಾಲಿ ಮಾಡಿಕೊಡ್ಬೇಕು, ಓನರ್ ಹೇಳಿದ್ದಾರೆ ಕಂಡೀಷನಾಗೆ. ಪಾಪ ಖಾಲಿ ಮಾಡಿಕೊಡೋಣ. ನನ್ನ ಕರ್ನಾಟಕ ಜನರು, ನಮ್ಮ ನೆಲಮಂಗಲ ತಾಲೂಕಿನ ಜನರು ದಯವಿಟ್ಟು ಎಲ್ಲಾದರೂ ಒಂದು ಸ್ವಲ್ಪ ಜಾಗ ಕೊಡಿಸಿ. ನಮ್ಮ ನೆಲಮಂಗಲ ತಾಲೂಕಲ್ಲಿ ಗೋಮಾಳ ಇದೆ. ದಯವಿಟ್ಟು ಯಾರಾದರೂ ಗಣ್ಯ ವ್ಯಕ್ತಿಗಳು ಸ್ವಲ್ಪ ಗೋಮಾಳ ಜಾಗ ಕೊಡಿಸಿ. ಬರೀ ಲೆವೇಟ್ ಮಾಡೋರಿಗೆ, ದುಡ್ಡಿರೋರಿಗೆ ಕೊಡ್ತಾ ಇದ್ದಾರೆ. ಕಷ್ಟಪಟ್ಟು ಅನಾಥರಿಗೆ, ನಿರ್ಗತಿಕರಿಗೆ ಸೇವೆನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಇಂಥವ್ರಿಗಾಗಿ ಎಲ್ಲಾದರೂ ಒಂದು ಸ್ವಲ್ಪ ಜಾಗ ಗುರುತಿಸ್ಕೊಡಿ. ನಮ್ಮ ನೆಲಮಂಗಲ ತಾಲೂಕಲ್ಲಿ ಎಲ್ಲೇ ಆಗಲಿ ದಯವಿಟ್ಟು
ಕಾರ್ಡ್ ಪಕ್ಕದಲ್ಲಿ ಕೊಟ್ಟರು ಆಶ್ರಮನ ಪಾಯನ ಹಾಕಿಸ್ಕೊಂಡು ಭಿಕ್ಷೆ ಬೇಡಾದರೂ ಕಟ್ಟಿಸ್ಕೊತೀನಿ. ಎಲ್ಲೂ ಮನೆ ಹೋಗಿ ಕಲೆಕ್ಷನ್ ಮಾಡ್ತಾ ಇಲ್ಲ. ನಾನು ಆಶ್ರಮದ ಹೆಸರು ಹೇಳಿ ಇವ್ರ ಹೆಸರೆಲ್ಲ ಹೇಳಿ 10 ರೂಪಾಯಿ 5 ರೂಪಾಯಿ 1 ರೂಪಾಯಿ ಎಲ್ಲೂ ಕಲೆಕ್ಷನ್ ಮಾಡ್ತಾ ಇಲ್ಲ. ನನ್ನ ಓಮಿನಿ ತಗೊಂಡು ನನ್ನ ಆಟೋ ತಗೊಂಡು ಎಲ್ಲೂ ಹೋಗಿ ಕಲೆಕ್ಷನ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಯಾರ ಅಣ್ಣ ತಮ್ಮದಿರು ಅಕ್ಕ ತಂಗಿರು ವಿಡಿಯೋ ನೋಡಿದವರು ಹೆಲ್ಪ್ ಮಾಡ್ತಾ ಇರ್ಬೋದು, ಊಟದ ವ್ಯವಸ್ಥೆ ಮಾಡ್ತಾ ಇರ್ಬೋದು. ನಾನು ಮನೆ ಹೋಗಿ ಎಲ್ಲೂ ಕಲೆಕ್ಷನ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಯಾರ್ಯಾರು ಲೈವ್ಗೆ ಜಾಯ್ನ್ ಆಗಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಯಾಕೆಂದರೆ ಒಂದು ಆಶ್ರಮ ಅಂದ್ರೆ ಬಿಸ್ನೆಸ್ ಆಗೋಗಿದೆ. ಆದರೆ ನಾನು ಆ ಥರ ಮಾಡ್ತಾ ಇಲ್ಲ. ಯಾಕೆಂದರೆ ಪ್ರಾಮಾಣಿಕವಾಗಿ ಸೇವೆನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ ಕರ್ನಾಟಕ ಜನರು. ದಯವಿಟ್ಟು ನಮ್ಮ ನೆಲಮಂಗಲ ತಾಲೂಕಿನ ಗಣ್ಯ ವ್ಯಕ್ತಿಗಳು ಯಾರೆಲ್ಲಾದರೂ ಒಂದು ಸ್ವಲ್ಪ ಜಾಗ ಕೊಡಿಸಿ ಇಂಥವ್ರಿಗೆ, ವಯಸ್ಸಾದ ವೃದ್ಧರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ಸೇವೆನ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಹರಡೋ ಥರ ಮಾಡಿ. ನಮಸ್ಕಾರ.